ಎಲ್ಲರಿಗೂ ಸರ್ವಜ್ಞ ಟ್ಯುಟೋರಿಯಲ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವಿಪಿಎನ್ ಬಗ್ಗೆ ನೋಡೋಣ. ವಿಪಿಎನ್ ಅಂದ್ರೆ ಏನು? ವಿಪಿಎನ್ ಅಂದ್ರೆ ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಆಮೇಲೆ ಇವತ್ತ ನಾವು ಕನ್ಸ್ಯೂಮರ್ ಟೈಪ್ ಅಲ್ಲಿ ಅದ್ರ ವಿಪಿಎನ್ ಭಾಳ ಟೈಪ್ ಅದಾವ. ವಿಪಿಎನ್ ನಾವ್ ಇವತ್ತ ಕನ್ಸ್ಯೂಮರ್ ಟೈಪ್ ವಿಪಿಎನ್ ನೋಡೋಣ. ಆಮೇಲೆ ಇವತ್ತು ನಾ ಜಸ್ಟ್ ಒಂದು ಓವರ್ ವ್ಯೂ ಲ್ಯಾಬ್ ತೋರಿಸ್ತೀನಿ ನಿಮ್ಗೆ, ಪ್ರಾಕ್ಟಿಕಲ್. ಇದು ನಾನು ನಿಮ್ಗೆ ಥಿಯರಿ ಕ್ಲಾಸ್ ಏನೈತಿ ಇದು ಒಂದು ಪ್ರಾಕ್ಟಿಕಲ್ ಆದ್ಮೇಲೆ ನಾನು ನಿಮ್ಗೆ ಥಿಯರಿ ಕ್ಲಾಸ್ ತೋರಿಸ್ತೀನಿ. ಆಮೇಲೆ ಈ ಏನ್ ಇವತ್ತು ಲ್ಯಾಬ್ ತೋರಿಸಿನಲ್ಲ ಇದನ್ನ ಅವತ್ತೂ ನಾ ಒಂದ್ಸಲ ನಿಮ್ಗೆ ಪ್ಲೇ ಮಾಡಿ ಏನೇನೋದು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಜಸ್ಟ್ ನಿಮ್ಗೊಂದು ಓವರ್ ವ್ಯೂ ಸಿಗ್ಲಿ, ಆಮೇಲೆ ಸ್ವಲ್ಪ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಜೊತೆ. ಈಗ ಜಸ್ಟ್ ಇದೊಂದು ವಿಪಿಎನ್ ಕನ್ಸ್ಯೂಮರ್ ಟೈಪ್ ವಿಪಿಎನ್. ಕನ್ಸ್ಯೂಮರ್ ಟೈಪ್ ವಿಪಿಎನ್ ಅಂದ್ರೆ ಏನ? ಕನ್ಸ್ಯೂಮರ್ ಟೈಪ್ ವಿಪಿಎನ್ ಅಂದ್ರೆ ಏನ? ಈಗ ನಂದು ನೋಡಿ, ಇವಾಗ ನಾನು ಫಸ್ಟ್ ಏನ್ ಮಾಡ್ತೀನಿ, ನಾನು ಒಂದು ಇಂಟರ್ನೆಟ್ ಕನೆಕ್ಷನ್ ತಗೋತೀನಿ, ರೈಟ್? ಈಗ ಏರ್ಟೆಲ್ ಜಿಯೋ ಏನೋ ಒಂದು ಇಂಟರ್ನೆಟ್ ಕನೆಕ್ಷನ್ ತಗೋತೀನಿ. ನಮಗ ISP ಏನ್ ಮಾಡ್ತಾರ, ಒಂದು IP ಅಡ್ರೆಸ್ ಪ್ರೊವೈಡ್ ಮಾಡ್ತಾರ, ರೈಟ್? ನಾವ್ ಇಂಟರ್ನೆಟ್ ತಗೊಂಡಾಗ ನಾವ್ ಏನೇ ಸರ್ಚ್ ಮಾಡ್ಲಿ, ಗೂಗಲ್, ವಿಕಿಪೀಡಿಯಾ, ಯೂಟ್ಯೂಬ್ ಏನೇ ಸರ್ಚ್ ಮಾಡಿದ್ರು ನನ್ನೊಂದು ಐಡೆಂಟಿಟಿ ಅನ್ನೋದು ಇರುತ್ತಲ್ಲ. ಈಗ ನೋಡಿ, ನನಗೆ ISP ಪ್ರೊವೈಡ್ ಮಾಡಿರ್ತಾರಲ್ಲ ಅದೇ IP ಅಡ್ರೆಸ್ ಇದೆ, ರೈಟ್? ಇದೊಂದ ನಂದು ಅಡ್ರೆಸ್ ಇದ್ದಂಗ. ನಾ ಎಲ್ಲಿ ಬೇಕಾದ್ರಲ್ಲ ಇಂಟರ್ನೆಟ್ ನಾಗ ಏನ್ ಸರ್ಚ್ ಮಾಡಿದ್ರು ಇದು ನನ್ನೊಂದು ಫಿಕ್ಸ್ಡ್ ಅಡ್ರೆಸ್. ಇದೇನೈತಲ್ಲ, ನಾ ಯೂಟ್ಯೂಬ್ ಸರ್ಚ್ ಮಾಡಿ ಅಂದ್ರೆ ಯೂಟ್ಯೂಬ್ ಗೊತ್ತಾಗುತ್ತೆ. ಇದು 103.209.253.7 ನೀವ ರಿಕ್ವೆಸ್ಟ್ ಮಾಡ್ಯಾನ ನನಗ, ಇವಂಗ ಯೂಟ್ಯೂಬ್ ನಾನು ಈ ಪೇಜ್ ನಾವು ಕೊಡ್ಬೇಕು. ನೀವು ರಿಕ್ವೆಸ್ಟ್ ಮಾಡ್ಯಾನ ನಾವು ಕೊಡ್ಬೇಕು. ವಿಕಿಪೀಡಿಯಾನ ಓಪನ್ ಮಾಡಿದ್ನಿ, ವಿಕಿಪೀಡಿಯಾದಾಗ ಗೊತ್ತಾಗತ್ತ ಇಲ್ಲಿಂದ ರಿಕ್ವೆಸ್ಟ್ ಮಾಡೈತಿ ಇವ್ ಕೊಡ್. ಅಂದ್ರೆ ಇದೊಂದು ನನ್ನ ಗ್ಲೋಬಲ್ ಅಡ್ರೆಸ್ ಇದ್ದಂಗ, ಇಂಟರ್ನೆಟ್ ನಾಗ ನನ್ನೊಂದು ಅಡ್ರೆಸ್ ಇದ್ದಂಗಿದೆ, ರೈಟ್? ಆಮೇಲೆ ಕನ್ಸ್ಯೂಮರ್ ವಿಪಿಎನ್ ನಾವು ಯಾಕೆ ಯೂಸ್ ಮಾಡ್ತೀವಿ? ಇದು ಆಕ್ಚುಲಿ ನಮ್ದ ರಿಯಲ್ ಅಡ್ರೆಸ್, ಓಕೆ? ಈ ರಿಯಲ್ ಅಡ್ರೆಸ್ ಅನ್ನ ಎಲ್ಲರಿಗೂ ಶೇರ್ ಆಗತ್ತಲ್ಲ ನಾ ಸರ್ಚ್ ಮಾಡಿದ್ನಿ ಅಂದ್ರ. ಆತರ ಆದಾಗ ನನಗ ಸೆಕ್ಯೂರಿಟಿ ಅನ್ನೋದು ಎಷ್ಟ್ರ ಮಟ್ಟಿಗೆ ಉಳಿತೈತಿ? ಇವಾಗ ನೋಡಿ, ನಾನು ಎಲ್ಲಾ ಸರ್ಚ್ ಮಾಡ್ಬೇಕಾರ ನೆಟ್ವರ್ಕ್ ಇನ್ ಬಿಟ್ವೀನ್ ಟ್ರಾಫಿಕ್ ಒಳಗ ಯಾವಾದ್ರೂ ಹ್ಯಾಕ್ ಮಾಡಿದಾಗ ನಂದು ರಿಯಲ್ IP ಏನಿರುತ್ತೆ, ಆ ಒಂದು ನೆಟ್ವರ್ಕ್ ಟ್ರಾಫಿಕ್ ಒಳಗ ರಿಯಲ್ IP ಹ್ಯಾಕರ್ ಹ್ಯಾಕ್ ಮಾಡಬಹುದು, ರೈಟ್? ಎಲ್ಲಾ ಕಡೆನೂ ನೋಡಿ, ಎಲ್ಲಾ ಸೈಟ್ಸ್ ಇಂಟರ್ನೆಟ್ ನಾಗ ಆರಾಮ್ ಪಬ್ಲಿಕ್ ನಾಗ ಎಲ್ಲಾ ಕಡೆ ಅಡ್ಡಾಡಕತ್ನಂದ್ರ ಎಲ್ಲೋ ಒಂದ್ ಕಡೆ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತ. ಸೊ ಆ ತರ ಆಗ್ಬಾರ್ದು ಅಂತೇಳಿ ನಾನ್ ಏನ್ ಮಾಡ್ತೀನಿ, ವಿಪಿಎನ್ ಯೂಸ್ ಮಾಡ್ತೀನಿ, ರೈಟ್? ಇವತ್ತ ನಾವ ಯಾವ ವಿಪಿಎನ್ ನೋಡೋಣ ಅಂತಂದ್ರ, ನಿಮಗ ನಾನ ಪ್ರೋಟಾನ್ ವಿಪಿಎನ್ ಅಂತ ಬರುತ್ತೆ. ಇದು ಒಂದು ಕನ್ಸ್ಯೂಮರ್ ಟೈಪ್ ವಿಪಿಎನ್, ಪ್ರೋಟಾನ್ ವಿಪಿಎನ್. ಆ ಪ್ರೋಟಾನ್ ವಿಪಿಎನ್ ಹೆಂಗ್ ವರ್ಕ್ ಆಕೈತಿ ಜಸ್ಟ್ ನಿಮಗೊಂದು ಸಿಂಪಲ್ ಲ್ಯಾಬ್ ವಿಡಿಯೋ ತೋರಿಸ್ತೇನೆ. ಯಾವತ್ತು ಒಂದು IP ಅಡ್ರೆಸ್ ಹೈಡ್ ಆಗೈತಿ ಇವಾಗ ಪ್ರೋಟಾನ್ ವಿಪಿಎನ್ ಒಂದು ಪ್ರಾಕ್ಟಿಕಲ್ ನೋಡೋಣ. ಫಸ್ಟ್ ಪ್ರೋಟಾನ್ ವಿಪಿಎನ್ ಓಪನ್ ಮಾಡ್ತೀನಿ. ಪ್ರೋಟಾನ್ ವಿಪಿಎನ್ ಇಲ್ಲಿ ಬಂತು, ಓಪನ್ ಆಗೈತಿ. ಹಿಂಗ ವಿಪಿಎನ್ ಗೆ ಕನೆಕ್ಟ್ ಮಾಡಿ ನೋಡ್ರಿ. ಇಲ್ಲೇ ವಾಟ್ ಈಸ್ ಮೈ IP. ಈಗ ಇನ್ನೊಂದ್ಸಲ ನಾ ಸರ್ಚ್ ಮಾಡ್ತೀನಿ, ವಾಟ್ ಈಸ್ ಮೈ IP ಅಂತೇಳಿ. ಇವಾಗ ನಾನು ವಿಪಿಎನ್ ಕನೆಕ್ಟ್ ಮಾಡೀನಿ, ಪ್ರೋಟಾನ್ ವಿಪಿಎನ್ ಕನೆಕ್ಟ್ ಮಾಡೀನಿ, ರೈಟ್? ನೋಡ್ರಿ, ಇಲ್ಲಿ ನನ್ನ IP ಅಡ್ರೆಸ್ ಏನಿತ್ತು 103.209.253.7. ಇಲ್ಲಿ ಏನ್ ಬಂದು 149.102.239.233. ಇವಾಗ ನಂದು ಐಡೆಂಟಿಟಿ ಚೇಂಜ್ ಮಾಡಿತದೆ. ನಾನು ಐಡೆಂಟಿಟಿ ಚೇಂಜ್ ಮಾಡಿದ್ದಕ್ಕಿಂತ ನಾನು ಐಡೆಂಟಿಟಿ ಹೈಡ್ ಮಾಡಿತದೆ, ಹೌದಾ? ಇವಾಗ ಏನಾಗತ್ತ, ನಾ ಗೂಗಲ್ ಸರ್ಚ್ ಮಾಡ್ಲಿ, ವಿಕಿಪೀಡಿಯಾ ಸರ್ಚ್ ಮಾಡ್ಲಿ, ಯೂಟ್ಯೂಬ್ ಸರ್ಚ್ ಮಾಡ್ಲಿ, ಫೇಸ್ಬುಕ್ ಸರ್ಚ್ ಮಾಡ್ಲಿ, ಇನ್ಸ್ಟಾಗ್ರಾಮ್ ಏನೇನ ಸರ್ಚ್ ಮಾಡಿದ್ರು ನನ್ನ ರಿಕ್ವೆಸ್ಟ್ ಈ IP ಅಡ್ರೆಸ್ ಏನೇ ರಿಕ್ವೆಸ್ಟ್ ಮಾಡಿದ್ರು ಲಾಸ್ಟ್ ಡೆಸ್ಟಿನೇಷನ್ ಅಂದ್ರೆ ನಮ್ದು ಒಂದು ಲಾಸ್ಟ್ ಸ್ಟೇಷನ್ ಅಂತೀವಲ್ಲ, ಇಳ್ಕೋಬೇಕಾಗಂತ ಸ್ಟೇಷನ್, ನಮ್ದು ಲಾಸ್ಟ್ ರಿಕ್ವೆಸ್ಟ್ ಮಾಡೋದು ಎಲ್ಲಿ ಮಾಡ್ತಾನೋ ಇಲ್ಲಿ ತಕ ಅಷ್ಟ ನಂದು ಲಾಸ್ಟ್ ನೆಟ್ವರ್ಕ್ ಟ್ರಾಫಿಕ್ ಬಂದು ಇಲ್ಲಿಗೆ ಸ್ಟಾಪ್ ಆಗ್ತೈತಿ. ಇಲ್ಲಿ ಸ್ಟಾಪ್ ಆದ್ಮೇಲೆ ಇದು ಏನ್ ಮಾಡ್ತೈತಿ, ನನಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತಲ್ಲ ನಾ ಇದಕ್ಕೆ ಹೇಳಿ ಇಲ್ಲೇ ಸ್ಟಾಪ್ ಆಗ್ತೀನಿ. ನೆಕ್ಸ್ಟ್ ಫರ್ದರ್ ವರ್ಕ್ ಏನ್ ಮಾಡತ್ತಿದ್ದು, ಆ ಒಂದ್ ಏನ್ ನನಗೆ ರಿಕ್ವೆಸ್ಟ್ ಬೇಕಾಗಿರುತ್ತಲ್ಲ ಇದು ಹೋಗುತ್ತ.
ಗೂಗಲ್ ಸರ್ವರ್ ಎಲ್ಲೈತಿ ನೋಡ್ತೈತಿ. ನಾ ಗೂಗಲ್ ರಿಕ್ವೆಸ್ಟ್ ಮಾಡೀನಿ ಅಂದ್ರೆ ಗೂಗಲ್ ಎಲ್ಲೈತಿ ಹೋಗಿ ಹುಡುಕ್ಯಾಡ್ಕೊಂಡ್ ಬಂದ್ ಆ ಗೂಗಲ್ ಅನ್ನು ಒಂದು ವೆಬ್ ಪೇಜ್ ನಂಗೆ ಓಪನ್ ಆಗ್ಬೇಕಲ್ಲ, ಈ ವೆಬ್ ಪೇಜ್ ನಂಗೆ ಬರ್ಬೇಕಲ್ಲ. ನಾ ಹೊಡೆದ್ ಬರ್ಕಿಲ್ಲ ಗೂಗಲ್ www.google.com ಹೊಡೆದ್ಮೇಲೆ ಈ ವೆಬ್ ಪೇಜ್ ನಂಗೆ ಓಪನ್ ಆಗ್ಬೇಕಲ್ಲ. ಈ ರಿಸಲ್ಟ್ ಏನ್ ಮಾಡ್ತದ, ಈಗ ಹೋಗಿ ಆ ಗೂಗಲ್ ಅನ್ನು ಸರ್ವರ್ಲಿಂದ ಆ ಒಂದು ಡಾಟಾವನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದು ಹೊಳ್ಳಿ ಎಲ್ಲಿ ಕೊಡುತ್ತೆ, ಇದಕ್ ಕೊಡುತ್ತೆ. ರೈಟ್. ಅವಾಗ ನನಗೆ ಏನಾಗತ್ತ, ಈ ಒಂದು ಗೂಗಲ್ ವೆಬ್ ಪೇಜ್ ಓಪನ್ ಆಗತ್ತೆ. ಆಮೇಲೆ ಈ ಗೂಗಲ್ ಒಂದೇ ಅಲ್ಲ, ಯೂಟ್ಯೂಬ್ ಓಪನ್ ಮಾಡ್ಲಿ, ನಾ ಏನೇ ಮಾಡ್ಲಿ ನಂಗೆ ಸೇಮ್ ಪ್ರೊಸೀಜರ್. ಇಲ್ಲ ವಿ ಪಿ ಎನ್ ಒಂದು ವಿ ಪಿ ಎನ್ ಒಂದು ವರ್ಚುವಲ್ ಪ್ರೈವೇಟ್ ಕನೆಕ್ಷನ್ ಅಂತೀವಿ. ಒಂದು ಪ್ರೈವೇಟ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ ಎಲ್ಲಿಂದ ಅಂದ್ರೆ ಈ 103 IP ಇಂದ ಈ ಒಂದು ಏನ್ ವಿ ಪಿ ಎನ್ ಸರ್ವರ್ ಇರುತ್ತಲ್ಲ, ಅಂದ್ರೆ ನನ್ನ ಒಂದು ಡಿವೈಸ್ ಲಿಂದ ಏನ್ ಈ ವಿ ಪಿ ಎನ್ ಸರ್ವರ್ ಇರುತ್ತಲ್ಲ ಇದಕ್ಕ ಮತ್ತೆ ನನಗ ಮಧ್ಯಕ್ಕ ಒಂದು ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್, ಒಂದು ವರ್ಚುವಲ್ ಪ್ರೈವೇಟ್ ರೂಟ್ ಒಂದು ಬಿಲ್ಡ್ ಆಗತ್ತೆ. ಅಂದ್ರೆ ನನ್ನ ಮತ್ತೆ ಇದ್ರ ಮಧ್ಯೆ ಯಾರು ಬರಲ್ಲ. ಇದೊಂದು ಪ್ರೈವೇಟ್ ನೆಟ್ವರ್ಕ್ ಅಂದ್ರೆ ನಂದು ಡಾಟಾ ಏನೈತಿ ಪ್ರೈವೇಟ್ ಆಗಿ ಸೆಂಡ್ ಆಗತ್ತ, ಬೇರೆ ಯಾರಿಗೂ ಗೊತ್ತಾಗಲ್ಲ. ರೈಟ್. ಬಟ್ ನಾನು ಪಬ್ಲಿಕ್ನಾಗ ಇಲ್ಲ, ಯಾಕಂದ್ರೆ ನಾ ಏನ ಬೇಕಾದ್ರೂ ನಾ ಇಲ್ಲಿ ತಕ ಅಷ್ಟೇ ಬರ್ತೀನಿ, ನಾ ಇದಕ್ಕೆ ಅಷ್ಟೇ ಹೇಳ್ಬಿಡ್ತೀನಿ. ಇದೇನ್ ಮಾಡತ್ತಾ ಪಬ್ಲಿಕ್ನಾಗ ಹೋಗಿ ಗೂಗಲ್ ಅವೆಲ್ಲ ಪಬ್ಲಿಕ್ ಅಲ್ಲ, ಅವೆಲ್ಲ ಹೋಗಿ ಗೂಗಲ್, ಯೂಟ್ಯೂಬ್, ವಿಕಿಪೀಡಿಯಾ ನನಗೆ ಏನೇನ್ ಬೇಕಲ್ಲ ಎಲ್ಲಾನು ಹೋಗಿ ಇದು ಇಂಟರ್ನೆಟ್ನಾಗ ಹೋಗಿ ತಗೊಂಡ್ ಬಂದು ವಾಪಸ್ ನನಗೆ ಕೊಡುತ್ತೆ. ಆಮೇಲೆ ಇದಕ್ಕೆ ನಿಮ್ಗೊಂದು ಜನರಲ್ ಎಕ್ಸಾಂಪಲ್ ಹೇಳ್ತೀನಿ. ಯಾವ ತರ ಅಂದ್ರ, ಈಗ ಒಬ್ಬ ಸೆಲೆಬ್ರಿಟಿ ಅದನ ಅಥವಾ ಒಂದು VIP ಪರ್ಸನ್ ಅದನ್ನ ತಿಳ್ಕೊ. ಅವ ಯಾಸ್ ನಾರ್ಮಲ್ ಆಗಿ ನಮ್ ತರ ಪಬ್ಲಿಕ್ನಾಗ ಎಲ್ಲಾ ಕಡೆನೂ ಅಡ್ಡಾಡಕ್ ಆಗಲ್ಲ. ಅವಂಗ ಏನಾಗಿದೆ ಅಂದ್ರೆ ಅವಂಗ ಥ್ರೆಟ್ ಬಾಳ ಇರ್ತಾವ. ಒಬ್ಬ VIP ಪರ್ಸನ್ ಅದನಂದ್ರ ಅವಂಗ ಸ್ವಲ್ಪ ಕೆಲವೊಂದ್ ಕಡೆ ಥ್ರೆಟ್ ಇರ್ತಾವ. ಸೊ ಅವ್ ಏನ್ ಮಾಡ್ತಾನ, ಎಲ್ಲಿ ಬಂತಲ್ಲಿ ಎಲ್ಲಾ ಕಡೆನೂ ಅಡ್ಡಾಡಕ್ ಆಗಂಗಿಲ್ಲ. ಅವಾಗ ಅವ್ ಏನ್ ಮಾಡ್ತಾನ, ಈ VIP ಪರ್ಸನ್ ಏನ್ ಮಾಡ್ತಾನ, ಒಬ್ಬ ಪರ್ಸನ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋತಾನ. ಓಕೆ, ಈ ಒಬ್ಬ ಪರ್ಸನ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ಕೋತಾನ. ಅವ್ ಏನ್ ಮಾಡ್ತಾನ, VIP ಪರ್ಸನ್ ನನಗ ಏನ್ ಬೇಕು ಅನ್ನೋದ ಏನ್, ಈಗ VIP ಪರ್ಸನ್ಗೆ ಏನೇನ್ ಬೇಕಾಗಿರ್ತೈತಿ ಹೇಳ್ತಾನ. ಇಲ್ಲಪ್ಪ ನನಗೆ ಇದ್ ಬೇಕಾಗೈತಿ, ಆಮೇಲೆ ಇವೆಲ್ಲಾ ನನ್ಗೆ ಬೇಕಾಗ್ಯಾವ ಅಂತೇಳಿ ಇದು ಒಬ್ಬ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಂತ ಪರ್ಸನ್ ಹೇಳ್ತಾನ. ಅವಾಗ ಈ ಪರ್ಸನ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ ನಾವ್ ಏನ್ ಮಾಡ್ತಾನ, ಆಯ್ತು ಅಂತೇಳಿ ಇವ್ ಏನ್ ಮಾಡ್ತಾನ, ಹೊರಗೆ ಎಲ್ಲಾ ಕಡೆ ಅಡ್ಡಾಡ್ತಾನ. ಎಲ್ಲಿ ಬಂತಿದ ಎಲ್ಲಾ ಕಡೆ ಅಡ್ಡಾಡ್ತಾನ. ಅಡ್ಡಾಡಿ ಅವ್ರಿಗೆ ಏನೇನ್ ಬೇಕು, ಈಗ ಇವ್ರು ಹೇಳ್ಯಾರ ಇವ್ರಿಗೆ ಏನೇನ್ ಬೇಕಂತೇಳಿ ಇವೇನ್ ಮಾಡ್ತಾನ, ಎಲ್ಲಾ ಕಡೆನೂ ಹೋಗಿ ಅವ್ರಿಗೆ ಏನೇನ್ ಬೇಕ ತಗೊಂಡ್ ಬರ್ತಾನ. ತಗೊಂಡ್ ಬಂದು ಇವ್ರಿಗೆ ಕೊಡ್ತಾನ. ರೈಟ್. ಇವಾಗ ಈ VIP ಪರ್ಸನ್ ಏನಾಯ್ತು, ಇವ್ಗೆ ಏನೇನ್ ಬೇಕು ಅನ್ನೋದು ಎಲ್ಲಾನು ಸಿಕ್ತ. ಬಟ್ ಇವ್ ಎಲ್ಲಿ ಹೊರಗಡೆ ಪಬ್ಲಿಕ್ನಾಗ ಎಕ್ಸ್ಪೋಸ್ ಆಗ್ಲಿಲ್ಲ. ನೀವು ಜಸ್ಟ್ ಬರೀ ಯಾರಿಗೆ ಹೇಳಿದ ಇವಂಗ ಅಷ್ಟೇ ಹೇಳ್ತಾನ. ಬಟ್ ಹೊರಗಡೆ ಎಕ್ಸ್ಪೋಸ್ ಆಗೋದು ಯಾರ, ಇವ್ ಒಬ್ನೇ. ರೈಟ್. ಆಮೇಲೆ ಹೊರಗಡೆ ಏನಾರ ಥ್ರೆಟ್ ಬಂದು ಏನಾರ ಬಂದು ಅಂದ್ರೆ ಇವಂಗ ಅಷ್ಟೇ ಬರ್ತಾವ. ಇವ್ ಏನ್ ಮಾಡ್ತಾನ, ಈ ಥ್ರೆಟ್ ಇಲ್ಲೇ ಸ್ಟಾಪ್ ಮಾಡ್ತಾನ ಹೊರತಾಗಿ ಇಲ್ಲಿ ತಕ ತರೋದಿಲ್ಲ ಅವ. ಇದು ಸೇಫ್ಟಿನೇ ಇರ್ತೈತಿ. ರೈಟ್. ಆಮೇಲೆ ಇನ್ನೊಂದ್ ಏನಂತಂದ್ರ, ಇವಾಗ ನಮಗ್ VPN ಮೇನ್ ಬೆನಿಫಿಟ್ ಇನ್ನೊಂದ್ ಏನಂತಂದ್ರ, ನಾವು ನಾರ್ಮಲ್ ವಿದೌಟ್ VPN ಇದ್ದಾಗ ನಾ ಏನ್ ಮಾಡ್ತೀನೋ ಗೂಗಲ್, ಯೂಟ್ಯೂಬ್ ನಾ ಎಲ್ಲಾನು ಸರ್ಚ್ ಮಾಡಿದಾಗ ನಂದ್ ಏನ್ ಡಾಟಾ ಇರತ್ತಲ್ಲ, ನಾಟ್ ಓನ್ಲಿ ದಿಸ್ IP, ಇದೊಂದೇ ಅಡ್ರೆಸ್ ಅಂತಲ್ಲ, ನಂದ್ ಏನ್ ಡಾಟಾ ಇರತ್ತಲ್ಲ ಡಾಟಾನು ISP ಗೆ ನೋಡ್ಬೋದು. ಯಾಕಂದ್ರೆ ಎನ್ಕ್ರಿಪ್ಷನ್ ಇರಂಗಿಲ್ಲ. ಅವು ಅದನ್ನ ನೋಡ್ಬೋದು, ನಾವ್ ಏನ್ ಮಾಡಕತ್ತೀವಿ, ನಾವ್ ಏನ್ ಇಂಟರ್ನೆಟ್ ಒಳಗ್ ನಾವ್ ಏನ್ ಸರ್ಚ್ ಮಾಡಕತ್ತೀವಿ, ನಾವ್ ಏನ್ ಮಾಡಕತ್ತೀವಿ ಎಲ್ಲಾನು ಅವ್ರಿಗೆ ಗೊತ್ತಾಗತ್ತೆ. ಬಟ್ ನಾ ಈ VPN ಯೂಸ್ ಮಾಡಿದಾಗ ಏನಾಗತ್ತಂದ್ರ, ನನ್ ಡಾಟಾ ಏನಾಗತ್ತೆ, ಎನ್ಕ್ರಿಪ್ಷನ್ ಆಗತ್ತೆ. ನಾನು ಏನ್ ಸಿಸ್ಟಮ್ದಾಗ ನಂದು ಏನ್ ಗೂಗಲ್ ಅಂತೇಳಿ ನಾ ಏನ್ ಸರ್ಚ್ ಮಾಡ್ತೀನಲ್ಲ, ಇದೇನ್ ಸರ್ಚ್ ಮಾಡಿದಾಗ ಇಲ್ಲೇ ನನ್ ಡಾಟಾ ಏನಾಗ್ತೈತಿ ಪ್ಯಾಕೆಟ್, ಅಂದ್ರೆ ಏನದ ಡಾಟಾ ಒಂದು ಇದಿರುತ್ತಲ್ಲ, ನಾ ರಿಕ್ವೆಸ್ಟ್ ಮಾಡಿದಂತ ಅದೊಂದು ಪ್ಯಾಕೆಟ್, ನೆಟ್ವರ್ಕ್ ಪ್ಯಾಕೆಟ್ ಇರುತ್ತಲ್ಲ, ಫುಲ್ ಎನ್ಕ್ರಿಪ್ಷನ್ ಆಗೈತೈತಿ. ಬಟ್ ಈ ISP ಏನಾಗತ್ತೆ ಗೊತ್ತಾ, ನಮ್ದು ನೆಟ್ವರ್ಕ್ ಸರ್ವಿಸ್ ಪ್ರೊವೈಡರ್ ISP, ಅಲ್ಲಿ ಬಂದಾಗ ಅದಕ್ಕೆ ಏನ್ ಗೊತ್ತಾಗೈತಿ, ಫ್ರಾಮ್ ಅಡ್ರೆಸ್ ಟು ಅಡ್ರೆಸ್ ಮೀನ್ಸ್ ಸೋರ್ಸ್ ಅಡ್ರೆಸ್, ಡೆಸ್ಟಿನೇಷನ್ ಅಡ್ರೆಸ್, ಅವು ಎರಡ ಗೊತ್ತಾಕವ್. ಬಿಟ್ರೆ ಒಳಗಡೆ ನಾ ಏನ್ ನಂದು ಡಾಟಾ ಏನೈತಿ ಏನಿಲ್ಲ ಅದೇನು ಗೊತ್ತಾಗಂಗಿಲ್ಲ. ಅಂದ್ರ ಪೂರ್ತಿ ಎನ್ಕ್ರಿಪ್ಟೆಡ್ ಫಾರ್ಮೆಟ್ ಇರುತ್ತೆ, ಅದಕ್ಕೆ ರೀಡೇಬಲ್ ಇರಂಗಿಲ್ಲ. ಸೊ ಅದಕ್ಕೆ ಏನು ಗೊತ್ತಾಗಂಗಿಲ್ಲ. ಸೊ ಅದೇನ್ ಮಾಡ್ತೈತಿ, ಜಸ್ಟ್ ಇಲ್ಲಿಂದ ಏನ್ ಮಾಡ್ತೈತಿ ಫಾರ್ವರ್ಡ್, ನಾನು ಇಲ್ಲಿಂದ ಏನ್ ಮಾಡ್ತೀನಿ ಜಸ್ಟ್ ಇಲ್ಲಿ ಫಾರ್ವರ್ಡ್ ಆಗ್ತೀನಿ. ಅಂದ್ರೆ ಅದೇನ್ ಮಾಡುತ್ತೆ ISP ನೆಕ್ಸ್ಟ್ ಅನ್ನೋದ ಇಲ್ಲಿ ಕಳಿಸ್ಬಿಡುತ್ತೆ VPN ಸರ್ವರ್. ಈ VPN ಸರ್ವರ್ ಬಂದ್ಮೇಲೆ ಇದು ನೆಕ್ಸ್ಟ್ ಏನ್ ಮಾಡುತ್ತೆ, ಗೂಗಲ್ ಕಳಿಸ್ತೈತಿ. ಗೂಗಲ್ ಕಳಿಸಿ ಗೂಗಲ್ ವೆಬ್ ಪೇಜ್ ಅನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಗೂಗಲ್ ವೆಬ್ ಪೇಜ್ ಏನ್ ಮಾಡುತ್ತೆ, ಮತ್ ನನಗೆ ಇಲ್ಲಿ ಬರುತ್ತೆ. ಇಲ್ಲೂ ಎನ್ಕ್ರಿಪ್ಷನ್, ಇದು ರಿಟರ್ನ್ ಮಾಡ್ಬೇಕಾದ್ರೆ ಮತ್ತೆ ನಾನು ಎನ್ಕ್ರಿಪ್ಷನ್ ಫಾರ್ಮೆಟ್ ಒಳಗೆ ಕಳಿಸ್ತೈತಿ. ಇಲ್ಲಿ ಮತ್ತೆ ಎನ್ಕ್ರಿಪ್ಷನ್ ಇರುತ್ತೆ ನನಗೆ. ಇಲ್ಲಿನೂ ವಾಪಸ್ ರಿಟರ್ನ್ ಬರ್ಬೇಕಾದ್ರೂ ISP ಏನು ಗೊತ್ತಾಗಂಗಿಲ್ಲ.
ಒಳಗಡೆ ಡಾಟಾ ಏನೈತನೋ ಗೊತ್ತಂಗ ಫ್ರಾಮ್ ಅಡ್ರೆಸ್ ಟು ಅಡ್ರೆಸ್ ಮೀನ್ಸ್ ಸೋರ್ಸ್ ಅಡ್ರೆಸ್ ಡೆಸ್ಟಿನೇಷನ್ ಅಡ್ರೆಸ್ ಅಷ್ಟೇ ಗೊತ್ತಾಕೈತೆ ಹೊರತಾಗಿ ಅದಕ್ಕೆ ಮತ್ತೇನು ಗೊತ್ತಾಗಲ್ಲ. ಸೊ ನನಗೆ ಇನ್ನೊಂದು ಬೆನಿಫಿಟ್ ಏನೈತಿ ಇಲ್ಲಿ, ನನ್ನ ಡಾಟಾ ಎನ್ಕ್ರಿಪ್ಷನ್ ಉಳಿತ, ಪ್ಲಸ್ ನಾ ಪಬ್ಲಿಕ್ನಾಗ ಇಲ್ಲ, ಪಬ್ಲಿಕ್ನಾಗ ಅಡ್ಡಾಡೋ ಅವಶ್ಯಕತೆ ಇಲ್ಲ. ನನಗೆ ಒನ್ ಪಾಯಿಂಟ್ ಸೊಲ್ಯೂಷನ್. ನನಗೆ ಏನ್ ಬೇಕಂದ್ರೆ ಇವ್ ಒಬ್ಬಗ ಹೇಳ್ತೀನಿ, ಇವ್ ಒಬ್ಬನ ನನ್ಗೆ ಎಲ್ಲಾ ಕಡೆ ಹೋಗಿ ತಗೊಂಡ್ಬಂದು ನಂಗೆ ಏನ್ ಬೇಕು ಎಲ್ಲ ತಂದು ಕೊಡ್ತಾನೆ. ಮೀನ್ಸ್ ಈಗ ನಾವು ಬ್ಲೈಂಡ್ ಆಗಿ ಎಲ್ಲಾರು ನಂಬೋಕೆನ ಒಬ್ಬ ಟ್ರಸ್ಟೆಡ್ ಪರ್ಸನ್, ಈಗ ನಮ್ಗೆ ಮೇಲೆ ಕಂಪ್ಲೀಟ್ ಟ್ರಸ್ಟ್ ಐತಿ, ಇವನ್ನೆಲ್ಲ ನಮ್ ಟ್ರಸ್ಟೆಡ್ ಪರ್ಸನ್. ಸೊ ಇವ್ನ ಒಬ್ಬನ ನಂಬಿಕೆ ಇಟ್ಟು ನಾವು ಇದನ್ ಮಾಡ್ತಾ ಇದೀವಿ. ಈಗ ಪಬ್ಲಿಕ್ನಾಗ ಹೋಗಿ ಎಲ್ರು ನಾವು ಇದನ್ ಮಾಡೋಕಿನ ಒಬ್ಬ ಈಗ ಟ್ರಸ್ಟೆಡ್ ಪರ್ಸನ್ ಅನ್ನ ಇಟ್ಕೊಂಡು ಇವ್ರೇನ್ ಮಾಡ್ತಾರ, ನನಗೆ ಏನೇನ್ ಬೇಕು ಎಲ್ಲಾ ರಿಕ್ವೆಸ್ಟ್ ಅನ್ನು ಡೈರೆಕ್ಟ್ ಇವ್ರಿಗೆ ಕಳಿಸಿ ಇವ್ರ ಕಡೆಯಿಂದ ನಾವು ರಿಕ್ವೆಸ್ಟ್ ತರಿಸ್ಕೊತೀವಿ. ಈ ತರ ಒಂದು ಕನ್ಸ್ಯೂಮರ್ ವಿಪಿಎನ್ ವರ್ಕ್ ಆಗತ್ತೆ.